ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅವರ್ ಯೂಟ್ಯೂಬ್ ಚಾನಲ್ ಪ್ರೇಮ ಸ್ಕ್ವೇರ್. ಸೊ ಆಫ್ಟರ್ ಲಾಂಗ್ ಟೈಮ್ ನಾನು ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ಮೇಲೆ ಡೈಲಿ ಲಾಗ್ ಹಾಕಬೇಕಂತ ಅಂದ್ಕೊಂಡಿನಿ. ಪ್ರತಿ ಸಲ ಅಂತೀನಿ, ನಿಮಗೂ ಕೂಡ ಬೇಜಾರು ಮಾಡ್ತೀನಿ, ಸಾರಿ ಗೈಸ್. ಇನ್ಮೇಲೆ ಕಂಟಿನ್ಯೂಸ್ ಲಾಗ್ ಮಾಡಿ ಹಾಕ್ತೀನಿ. ಲೈವ್ ಬರ್ತಿದ್ದೆ, ಅದು ಕೂಡ ನನಗೆ ಟೈಮ್ ಸಿಗ್ತಾ ಇಲ್ಲ. ಪ್ಲೀಸ್ ಎಲ್ಲರೂ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇನ್ಮೇಲೆ ಯಾವುದಾದ್ರೂ ಒಂದು 2 ಮಿನಿಟ್ಸ್ ಆಗಲಿ 5 ಮಿನಿಟ್ಸ್ ಆಗಲಿ ನಾನು ಖಂಡಿತವಾಗಿ ನಾನು ಲಾಗ್ ಮಾಡಿ ಹಾಕ್ತೀನಿ. ಪ್ರತಿದಿನ ಏನು ಮಾಡ್ತೀನಿ, ಎಲ್ಲಿ ಹೋಗ್ತೀನಿ, ಏನೇನಿದೆ ನನ್ನ ಕೆಲಸ ಅಂತ. ಸೊ ಇವಾಗ ನಾನು ಒಂದು ಫಂಕ್ಷನ್ಗೆ ವಿಸಿಟ್ ಮಾಡ್ತಾ ಇದ್ದೀನಿ. ಹಾಗಾಗಿ ಈ ಫಂಕ್ಷನ್ನಿಂದ ನಾನು ಒಂದು ಲಾಗ್ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿನಿ. 2026 ಬರ್ತಾ ಇದೆ. ಸೊ ಹಾಗಾಗಿ ಈಗ ಸ್ಟಾರ್ಟ್ ಮಾಡಿದ್ರೆ ನಾನು ಒಂಥರ ಖುಷಿ ಆಗುತ್ತೆ. 2026ಅಲ್ಲಿ ನನ್ನ ಲಾಗ್ಗಳನ್ನು ಎಲ್ಲ ನೋಡಲಿ ಅಂತ ನನ್ನ ಎಲ್ಲರಲ್ಲಿ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಓಕೆ ಗೈಸ್, ಇವತ್ತು ನಿಮಗೆ ತೋರಿಸ್ತೀನಿ ನಾನು ಯಾವ ಸ್ಯಾರಿ ವೇರ್ ಮಾಡ್ತಾ ಇದ್ದೀನಿ ಅಂತ. ಸೊ ಇನ್ನೂ ಹೇರ್ ಸ್ಟೈಲ್ ಮಾಡ್ಕೊಂಡಿಲ್ಲ. ಸೊ ಈಗ ಆಲ್ರೆಡಿ 6:40 ಏನಾಗಿದೆ. ನಾನು 7:30ಗೆ ಹೋಗಬೇಕು. ಸೊ ಅಷ್ಟರಲ್ಲಿ ಫಸ್ಟ್ ನಿಮಗೆ ತೋರಿಸ್ತೀನಿ ನಾನು ಯಾವ ಸ್ಯಾರಿನ ನಾನು ವೇರ್ ಮಾಡ್ತಾ ಇದ್ದೀನಿ ಅಂತ. ನೋಡ್ಕೊಂಬನ್ನಿ ಫ್ರೆಂಡ್ಸ್. ನಾ ಈ ಸ್ಯಾರಿನ ವೇರ್ ಮಾಡ್ತಾ ಇದ್ದೀನಿ. ಇದು ಗ್ರೀನ್ ವಿತ್ ಲೈಟ್ ಒಂಥರ ಶೈನಿಂಗ್ ಕಲರ್ ಇದೆ. ಸೊ ಇದು ಲೈಟ್ ಕ್ರೀಮ್ ಕಲರ್ ಇದೆ ವಿತ್ ಡಾರ್ಕ್ ಬಾರ್ಡ್ರ್ ಇದೆ. ಸೊ ಒಂಥರ ಸಖತ್ ಲುಕ್ ಕೊಡುತ್ತೆ. ಹಾಗಾಗಿ ನಾನು ಇದನ್ನು ವೇರ್ ಮಾಡ್ತಾ ಇದ್ದೀನಿ. ಇದ್ರ ಬ್ಲೌಸ್ ನಾನು ಸಿಂಪಲ್ಲಾಗಿ ಸ್ಟಿಚ್ ಮಾಡಿಸಿದ್ದೆ. ಸೊ ಇದನ್ನು ವೇರ್ ಮಾಡ್ತಾ ಇದ್ದೀನಿ. ನೋಡೋಣ, ವೇರ್ ಆದಮೇಲೆ ಎಲ್ಲ ಆದಮೇಲೆ ನಿಮಗೆ ತೋರಿಸ್ತೀನಿ. ಪ್ಲೀಸ್ ಎಲ್ಲರೂ ನೋಡಿರಿ ಫುಲ್ ವಿಡಿಯೋನ. ಫ್ರೆಂಡ್ಸ್, ಎಂತ ಗೊತ್ತಾ, ಸೊ ನಾನು ಸ್ವಲ್ಪ ಬ್ಯುಸಿ ಇದರಿಂದ ಲಾಗ್ ಮಾಡೋಕ್ಕಾಗಿಲ್ಲ. ಪ್ರತಿಯೊಬ್ರದ್ದು ನಾನು ಲಾಗ್ ನೋಡ್ತೀನಿ, ಕೆಲವೊಬ್ಬರು ಯೂಟ್ಯೂಬರ್ದನ್ನು. ಸೊ ಅವ್ರದ್ದೆಲ್ಲ ಲಾಗ್ ಯಾವ ಥರ ವ್ಯೂಸ್ ಬರುತ್ತೆ, ಯಾವ ಥರ ನೋಡ್ತಾರೆ, ಹಾಗೆ ನಮಗೂ ಕೂಡ ಸ್ವಲ್ಪ ಸಪೋರ್ಟ್ ಮಾಡಬೇಕು ಎಲ್ಲರೂ. ನಾವು ಕೂಡ ವಿಡಿಯೋ ಮಾಡೋಕ್ಕೆ ಕಷ್ಟ, ಅವ್ರಿಗತ್ಲೇ ನಾವು ಕಷ್ಟಪಟ್ಟಿರ್ತೀವಿ. ಪ್ಲೀಸ್ ಎಲ್ಲರೂ ಇನ್ಮೇಲೆ ನನ್ನ ವಿಡಿಯೋನ ನೋಡ್ತಾ ಇರಿ, ಸಪೋರ್ಟ್ ಮಾಡಿ, ಆದಷ್ಟು ಲೈಕ್ ಆ್ಯಂಡ್ ಶೇರ್ ಮಾಡಿ. ಎಲ್ಲರಿಗೂ ಥ್ಯಾಂಕ್ ಯು. ನೆಕ್ಸ್ಟ್ ಹಾಗೆ ಕಂಟಿನ್ಯೂಸ್ ಏನೇನಿದೆ ಫಂಕ್ಷನಲ್ಲಿ ಏನೇನು ಮಾಡಿದ್ದಾರೆ ಅಂತ ನಿಮಗೆ ತೋರಿಸ್ತೀನಿ. ಓಕೆ ಗೈಸ್. ಸೊ ಅವರು 25th ಆ್ಯನಿವರ್ಸರಿ ಇತ್ತು. ಸೊ ಸಖತ್ತಾಗಿ ಎಂಟ್ರಿ ಕೊಟ್ಟರು, ತುಂಬ ಚೆನ್ನಾಗಿ ಕಾಣ್ತಾಯಿದ್ರು. ಇದೇ ಥರ ಎಲ್ಲರೂ 100 ವರ್ಷ ಚೆನ್ನಾಗಿ ಬಾಳಿ ಬದುಕಿ ಇರೋದೊಂದು ಲೈಫ್ ಚೆನ್ನಾಗಿ ಎಂಜಾಯ್ ಮಾಡಿ. ಅವರು ನೋಡಿ ಎಷ್ಟು ಖುಷಿಯಾಗಿ ತಮ್ಮ 25th ಆ್ಯನಿವರ್ಸರಿನ ಸೆಲೆಬ್ರೇಷನ್ ಮಾಡ್ತಾಯಿದ್ದಾರೆ. ನನಗಂತೂ ತುಂಬ ಖುಷಿಯಾಯಿತು. ಆಮೇಲೆ ಅಲ್ಲಿ ಆ ಫಂಕ್ಷನ್ಗೆ ಹೋಗಿದ್ದು ನನಗೆ ತುಂಬ ಅಂದರೆ ತುಂಬ ಖುಷಿಯಾಯಿತು. ಫ್ರೆಂಡ್ಸ್, ಹಿಂಗೆ ರೆಡಿಯಾಗಿ ಹೋಗಿದ್ದೆ. ಸೊ ಆವಾಗ ಹೋಗುವಾಗ ಹೆವಿ ಟೈಮ್ ಇರಲಿಲ್ಲ, ಗಡಿಬಿಡಿ ಆಯಿತು. ಸೊ ಹಾಗಾಗಿ ಲಾಗ್ ಮಾಡೋಕ್ಕಾಗಲಿಲ್ಲ. ಹೀಗೆ ಬಂದಮೇಲೆ ನೋಡಿ, ಹೀಗೆ ಅಷ್ಟೇ ಸಿಂಪಲ್ಲಾಗೆ ಅಷ್ಟೇ ಒಂದು ಕ್ಲಿಪ್ ಹಚ್ಚೀನಿ, ಅಷ್ಟು ಲಿಪ್ಸ್ಟಿಕ್ ಲೈಟಾಗೆ. ಆಮೇಲೆ ಇದೊಂದು ಟ್ರೆಂಡಿಂಗ್ ಇದೆ ಅಲ್ವಾ, ಇದೊಂದು ಸರ, ಸಿಂಪಲ್ ಸರ ಹಾಕ್ಕೊಂಡೀನಿ. ದಿಸ್ ಈಸ್ ಮೈ ಔಟ್ಫಿಟ್. ಹೇಗಿದೆ ಅಂತ ಕಮೆಂಟ್ ಮಾಡಿ. ಫುಲ್ ತೋರಿಸ್ತೀನಿ ಗೈಸ್, ವೇಟ್ ಮಾಡಿ. ಫ್ರೆಂಡ್ಸ್ ನೋಡಿ ಹೇಗೆ ಕಾಣ್ತಾ ಇದ್ದೀನಿ. ಸೊ ದಿಸ್ ಈಸ್ ಮೈ ಔಟ್ಫಿಟ್. ಚೆನ್ನಾಗಿದೆ ಅಲ್ವಾ ಗೈಸ್ ಸಾರಿ? ಕಮೆಂಟ್ ಮಾಡಿ ಸಾರಿ ಕೂಡ ಹೇಗಿದೆ ಅಂತ. ಅಷ್ಟೇ, ಇವತ್ತಿಂದು ಲಾಗ್ ಚೆನ್ನಾಗಿತ್ತು. ಆ್ಯಕ್ಚುಲಿ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಇದೇ ಥರ ಸಪೋರ್ಟ್ ಮಾಡಿ. ಇವತ್ತಿನ ಫಂಕ್ಷನ್ ಕೂಡ ಚೆನ್ನಾಗಿ ಮಾಡಿದ್ರು. 25th ಆ್ಯನಿವರ್ಸರಿ ಇತ್ತು. ಎಲ್ಲರೂ ಇದೇ ಥರ ಕೂಡಿ ಬಾಳಿ 100 ವರ್ಷ ಚೆನ್ನಾಗಿರಲಿ. ಯಾರು ಕೂಡ ತಮ್ಮ ಹೆಂಡತಿನಾಗಲಿ ಗಂಡನಾಗಲಿ ಯಾರಿಗೂ ಅವಾಯ್ಡ್ ಮಾಡಬೇಡಿ. ಆದಷ್ಟು ಪ್ರೀತಿಯಿಂದ ಇರೋದೊಂದು ಜೀವನ, ಚೆನ್ನಾಗಿರಿ. ಆಮೇಲೆ ಇನ್ನೊಂದು ಏನಂದರೆ, ಅವ್ರದ್ದು ನೋಡಿದ್ರೆ ಖುಷಿ ಆಯಿತು ಒಂಥರ. ಓಹೋ 25th ಆ್ಯನಿವರ್ಸರಿ ಅಂದರೆ 25 ವರ್ಷ ಕಳೆದಿರ್ತಾರೆ, ಅದು ಕೂಡಿ ಬಾಳಿರ್ತಾರೆ. ಸೊ ಅದೊಂಥರ ಖುಷಿನೇ ಬೇರೆ. ಸೊ ಅವರೆಲ್ಲ ಹೆಂಗೆ ಮಾಡಿದ್ದಾರೆ ಅಂದರೆ, ಮೊದಲು ಅವ್ರ ಮನೆಯಲ್ಲಿ ಏನೇನೆಲ್ಲ ಫಂಕ್ಷನ್ ಆಗಿರ್ತಲ್ಲ ಅದೆಲ್ಲ ರೀಕ್ರಿಯೇಟ್ ಮಾಡಿದರು. ಮೆಹಂದಿ ಆಗಿರ್ಬೋದು, ಹಳದಿ ಆಗಿರ್ಬೋದು, ಆಮೇಲೆ ನೆಕ್ಸ್ಟ್ ಬಳೆ ಶಾಸ್ತ್ರ ಆಗಿರ್ಬೋದು, ನೆಕ್ಸ್ಟ್ ಇವತ್ತಿಂದು ವೆಡ್ಡಿಂಗ್ ಆ್ಯನಿವರ್ಸರಿಗತ್ಲೆ. ಸೊ ಒಂಥರ ಚೆನ್ನಾಗಿ ಅನ್ನಿಸ್ತು. ಸೇಮ್ ಮದ್ವೆ ಯಾವ ಥರ ಫೀಲ್ ಕೊಡುತ್ತಲ್ಲ ಅದೇ ಥರ ಫೀಲ್ ಕೊಡ್ತು. ಸೊ ಇಷ್ಟೇ ಗೈಸ್, ಊಟ ಕೂಡ ಚೆನ್ನಾಗಿತ್ತು. ಜಾಸ್ತಿ ಅಲ್ಲಿ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಎಷ್ಟಾಗುತ್ತೆ ಅಷ್ಟು ವಿಡಿಯೋ ಮಾಡೀನಿ. ಅದು ಕೂಡ ಕ್ಲಿಪ್ಪಿಂಗ್
ಹಾಕ್ತೀನಿ ನಾನು. ಎಲ್ಲರೂ ಚೆನ್ನಾಗಿರ್ರಿ, ಆದಷ್ಟು ಹೆಲ್ದಿಯಾಗಿರೋದು ಊಟ ಮಾಡಿ. ಈಗಿನ ಜನ್ರೇಷನಲ್ಲಿ ತುಂಬ ಅಂದರೆ ತುಂಬ ಕೆಮಿಕಲ್ ಇರುವಂಥ ಫುಡ್ ಬರ್ತಾ ಇದೆ. ಸೊ ಪ್ಲೀಸ್ ಎಲ್ಲರೂ ಚೆನ್ನಾಗಿ ಊಟ ಮಾಡಿ ಹೆಲ್ದಿಯಾಗಿರ್ರಿ. ಆದಷ್ಟು ನಿಮ್ಮ ತಂದೆ ತಾಯಿನ ಪ್ರೀತಿಯಿಂದ ನೋಡ್ಕೊಳ್ಳಿ. ಹಾಗೆ ನೀವು ಕೂಡ ಚೆನ್ನಾಗಿ 100 ವರ್ಷ ಬಾಳಿ ಅಂತ ಹೇಳ್ತಾ ಇವತ್ತಿನ ಲಾಗ್ನ ನಾನು ಎಂಡ್ ಮಾಡ್ತಾಯಿದ್ದೀನಿ. ಪ್ಲೀಸ್ ಇದೇ ಥರ ಎಲ್ಲರೂ ಸಪೋರ್ಟ್ ಮಾಡಿ. ಹಾಗೆ ಮೈ ಯೂಟ್ಯೂಬ್ ಚಾನಲ್ ಪ್ರೇಮ ಸ್ಕ್ವೇರ್ನ ಯಾವಾಗಲೂ ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಶೇರ್ ಮಾಡಿ. ಥ್ಯಾಂಕ್ ಯು ಆಲ್. ಬಾಯ್ ಬಾಯ್.